ಏನ್ ಪಲ್ಯ ಅದು? ಏನು ಮತ್ತೆ ಇದೇನು? ಟ್ರೈಪಾಡ್. ಏನ್ ಹಾಕ್ತಾರೆ ನೋಡಿ? ತಿರ್ಗಾ ಈ ತರ ಬರ್ದ್ಬಿಟ್ಟು ಮಮ್ಮ ನೋಡಿ ಇಲ್ಲಿ ಫಿಶ್ ಅಂತಿದ್ದಾಳೆ. ಮತ್ತೆ ಬರೀ ಅಮ್ಮ ನೋಡ್ತೀನಿ ಇನ್ನೊಂದು. ಏನಾದ್ರು ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಹಿಂಗೆ ಆಗ್ಬಿಡುತ್ತಲ್ಲ. ಹಾ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ ಚಾನೆಲ್. ಸೊ ಇವತ್ತು ನೋಡ್ಬೋದು ಹಿಂದೆನೆ ಎಲ್ಲ ಹೆಂಗಾಗಿದೆ ಅಂದ್ರೆ ಹಾಲ್ ನೋಡಕ್ಕೆ ಅಷ್ಟು ಮೆಸ್ ಆಗ್ಬಿಟ್ಟಿದೆ. ನನ್ಗೆ ಯಾವಾಗ ಕ್ಲೀನ್ ಮಾಡ್ತೀನೋ ಅಂತ ತಲೆ ಒಂಥರ ಚಿಟ್ಟಿಡ್ದಂಗೆ ಆಗ್ತಿದೆ. ಅಲ್ಲೇ ಇದೆ ಏನ ಮಲಗಿದ್ಲು. ಸೊ ಅಲ್ಲಿ ಮಲಗಿದ್ರಲ್ಲ ಅಂತ ಸರಿ ಅಡುಗೆ ಮಾಡಕ್ಕೆ ಬಂದಿದ್ದೀನಿ. ಇನ್ನೇನು ಚಪಾತಿ ಕೂಡ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ಊಟ ಮಾಡಾದ್ವಿ, ಏನಾಗ ಸ್ನಾನ ಎಲ್ಲ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಸೊ ಇವಾಗ ಊಟ ಮಾಡಿಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡೋಕ್ಕಿದೆ ಹಾಲ್. ಸೊ ನೋಡೋಕ್ಕಂತೂ ಇಲ್ಲ, ಯಾರಾದರೂ ಬಂದರೆ ಎದುರ್ಕೊಬಿಡ್ತಾರೆ ಏನು ಹಿಂಗಿದೆ ಮನೆ ಅಂತ. ಸೊ ಫಸ್ಟ್ ಊಟ ಮಾಡಿ ಆಮೇಲೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಏನು ಅಡುಗೆ ಮಾಡಿದ್ದೀನಿ ತೋರಿಸ್ತೀನಿ. ಏನು ಮಾಡ್ತಾ ಇದೀಯಾ? ಏನಮ್ಮ? ಜಿರಾಫಾ? ಏನ ನೋಡಿ ಜಿರಾಫ್ ಮಾಡಿದಾಳಂತೆ. ಕಿತ್ತೋಯ್ತಾ? ಯಪ್ಪ ಸೀರಿಯಸ್ ಆಗಿ ಏನು ಗೊತ್ತಾ, ನಂಗೆ ನಿಜ ಶಾಕ್ ಆಯ್ತು. ಫಸ್ಟ್ ಒಂದು ಮಾಡಿದ್ಲು, ಅದನ್ನ ಫಿಶ್ ಅಂದ್ಲು. ಸೇಮ್ ನೋಡಕ್ ಫಿಶ್ ತರನೇ ಇತ್ತು ಶೇಪ್, ಅದಕ್ಕೆ ಫಿಶ್ ಅಂದ್ಲು. ಇವಾಗ ಏನೋ ಮಾಡಿದಾಳೆ. ಆಕ್ಚುಲಿ ಇದು ಹಾಳಾಗಿದೆ, ಇದಕ್ಕೂ ಮುಂಚೆ ರೆಕಾರ್ಡ್ ಮಾಡ್ಬೇಕಿತ್ತು. ಸೇಮ್ ಅವಳು ಹಿಂಗೆ ಹೇಳ್ತಾಳು, ಜಿರಾಫ್ ಅಂತ ಹೇಳ್ತಾ ಇದ್ಲು. ನಂಗಂತೂ ಶಾಕ್. ಶೇಪ್ ನೋಡಿ ಅದಕ್ಕೆ ಹೆಸರು ಕೊಡ್ತಾಳೆ, ಅದು ಬೇರೆ ನಿಜವಾಗ್ಲು ಹಂಗೆ ಇರುತ್ತೆ. ಅಮ್ಮ ಇವಾಗ ಫಿಶ್ ಮಾಡು. ಫಿಶ್ ಒಂದು ತಗೋಬೇಕಿತ್ತು ನಾನು. ಎಷ್ಟು ಚೆನ್ನಾಗಿ ಮಾಡಿದ್ಲು. ಇವಾಗ ಜಿರಾಫ್ ಅಂತ ಇದು ಜಿರಾಫ್ ಅಂತೆ ಹೋಗ್ಬಿಟ್ಟಿದೆ. ಫಿಶ್ ಮಾಡು. ಸೊ ಇವಾಗ ನಾನು ಇಲ್ಲೇ ಕುದಿಸ್ಕೊಂಡು, ಅದು ಫಿಶ್ ಅಲ್ಲ ಕರೆಕ್ಟ್ ಆವಾಗಲೇ ಮಾಡಿದ್ದಲ್ಲ, ಹಂಗೆ ಮಾಡು. ಓಕೆ, ನಾನು ಕೇಳ್ತೀನಿ ಅಷ್ಟೊತ್ತಿಗೆ ರೆಡಿ ಮಾಡಬೇಕು. ತಗೊಂಡು ಮಾಡು. ಸೊ ಇವಳು ಇಲ್ಲೇ ಕುದಿಸ್ಕೊಂಡು ಅಡುಗೆ ಮಾಡಿಬಿಟ್ಟಿದ್ದೀನಿ. ಪನ್ನೀರ್ ಮಾಡಿದ್ದೀನಿ. ಪನ್ನೀರ್ ಮತ್ತು ಚಪಾತಿ ರೆಡಿ ಇದೆ. ಬೆಳಿಗ್ಗೆ ನಾನು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ, ಸ್ವಲ್ಪ ಇದೆ ಅಷ್ಟೇ. ಕಿರಣ್ ತಿನ್ಕೊಂಡು ಆಫೀಸ್ಗೆ ಹೋಗಿದ್ರು. ಇವಾಗ ಮಧ್ಯಾಹ್ನ ಊಟಕ್ಕೆ ಕೂಡ ಇಲ್ಲೇ ಕುಣಿಸ್ಕೊಂಡು ಇವಳಿಗೆ ರೆಡಿ ಮಾಡಿದ್ದೀನಿ. ಏನೋ ಇವಳಿಗೊಂದು ಸ್ವಲ್ಪ ಹುಷಾರಿಲ್ಲದೆ ಇರೋ ಥರ ಇತ್ತು. ಸೊ ಡಾಕ್ಟರ್ನ ಆನ್ಲೈನೇ ಕನ್ಸಲ್ಟ್ ಮಾಡಿದ್ವಿ. ಅಯ್ಯೋ ಅಯ್ಯೋ ಎಲ್ಲಂದ್ರಲ್ಲಿ ನೋಡಿ ಹೆಂಗೆ ಬಿಸಾಕ್ಬಿಟ್ಟಿದ್ದಾಳೆ. ಕಾಲಿಗೆ ಸಿಗುತ್ತೆಲ್ಲ. ಇದು ಏನದು? ಏನು ಮಾಡಿದ್ಯಾ? ಏನದು? ಫಿಶ್ ಅಂತ ಇದೆ ನೋಡಿ. ಮೂತಿ ಎಲ್ಲ ಮಾಡಿದ್ಯಾ? ವಾವ್, ನಿಜ ಫಿಶ್. ಅವಳ ಶೇಪ್ ನೋಡಿ ನೋಡಿ ಹೆಸರು ಇಡೋದೇ ಮಜಾ. ಫಿಶ್ ಜಿರಾಫ್ ಅಂತೆಲ್ಲ ಉದ್ದಕ್ಕಿತ್ತಲ್ವ, ಅದಕ್ಕೆ ಜಿರಾಫ್ ಅಂದ್ಲು. ಇದಕ್ಕೆ ಫಿಶ್ ಅಂತ ಇದ್ದಾರೆ. ಸೊ ಇನ್ನೇನು ಊಟ ರೆಡಿ ಆಗಿದೆ. ಇನ್ನು ಯಾನಾಗೆ ತಿನ್ನಿಸಿ ನಾನು ತಿನ್ನೋದು. ತಿಂದ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಅಂತೆ. ಇವಾಗ ಸ್ಟಾರ್ಟ್ ಮಾಡಿದ್ದಮ್ಮ, ಹಾಯ್ ಹೇಳ್ಬೇಕು. ಊಟ ರೆಡಿ ಇದೆ. ಅಯ್ಯೋ ಏನ್ ಪಲ್ಯ ಅದು? ಏನು ಮತ್ತೆ ಇದೇನು? ಸೊ ಇವತ್ತು ನಮ್ಮ ಮನೇಲಿ ಊಟಕ್ಕೆ ಪನ್ನೀರ್ ಮತ್ತೆ ಚಪಾತಿ. ನಿಂಗೆ ಇಷ್ಟನಾ? ಓಕೆ, ತಿನ್ಬೇಕು. ಗುಡ್ ಗರ್ಲ್ ಆಯ್ತಾ? ಸೊ ಊಟ ಆಗಿದ ತಕ್ಷಣ ಫಸ್ಟ್ ಕಿರಣ್ ಬ್ಯಾಗ್ನ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಖಾಲಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಎಲ್ಲ ಪ್ಯಾಂಟಲ್ಲಿ ಒಂದಲ್ಲ ಒಂದು ಚಾಕ್ಲೇಟ್ ಕವರ್ಸು, ಇಲ್ಲಾಂದರೆ ಖರ್ಚಿಫು, ಯಾವುದಾದ್ರು ಟಿಕೆಟ್ಸು, ಅದು ಇದು ಪೇಪರ್ಸ್ ಏನಾದರೂ ಒಂದು ಇಟ್ಕೊಂಡೇ ಇರ್ತಾರೆ. ಸೊ ಅದೆಲ್ಲ ನೀಟಾಗಿ ಎಲ್ಲ ನೋಡಿ ಎಲ್ಲ ತೆಗ್ದು ಮಾಡ್ತಾಯಿದ್ದೆ. ಈ ಅನ್ನ ಸುಮ್ಮನೆ ಇದ್ಲು ಆಟ ಆಡಿಕೊಂಡು. ಎಲ್ಲ ಖಾಲಿ ಆಗಿದ ತಕ್ಷಣ ಬ್ಯಾಗ್ ಕಾಯ್ತಾ ಇದ್ಲು ಅದ್ರೊಳಗಡೆ ಯಾವಾಗ ಹೋಗಿ ಕುತ್ಕೊಳ್ಳೋಣ ಅಂತ. ಕೊನೆಗೂ ಕುತ್ಕೊಂಡು ಆಟ ಆಡ್ತಾ ಇದ್ಲು. ಸೊ ಈ ಬ್ಯಾಗ್ ಖಾಲಿ ಮಾಡಿದೆ ಎಷ್ಟೊತ್ತು. ಅಮ್ಮ ಬಾಯ್ ಕಡೆ. ಇವಾಗ ನೆಕ್ಸ್ಟ್ ಟ್ರಿಪ್ಗೆ ಮತ್ತೆ ನೆಕ್ಸ್ಟ್ ಯಾವಾಗ ಹೋಗೋದು ಏನು ಗೊತ್ತಿಲ್ಲ. ಆದಷ್ಟು ಬೇಗ ಹೇಳ್ತೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡೋಣ ಎಲ್ಲಿ ಹೋಗೋದು ಅಂತ. ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಬಾ, ಇದು ಖಾಲಿ ಆಯ್ತು, ಅಲ್ಲಿ ರೂಮಲ್ಲಿ ಇಟ್ಬಿಡೋಣ. ನಡಿ, ರೂಮಲ್ಲಿ ಇಡು. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕ್ಬೇಕು. ನಡಿ, ಆಲ್ರೆಡಿ ಒಂದು ಟ್ರಿಪ್ ಹಾಕಿದ್ದೀನಿ, ಇಲ್ಲಿ ಇರಲಿ. ಅದಿಷ್ಟು ಬಟ್ಟೆ ಇದೆ ವಾಶ್ ಮಾಡೋಕ್ಕೆ. ಸೊ ಖಾಲಿ ಆಯ್ತು, ಇದಿಷ್ಟು ಬಟ್ಟೆ ವಾಶ್ ಮಾಡೋಕೆ ಹಾಕಬೇಕು. ಇದು ಒಂದು ಬ್ಯಾಗ್ ಇನ್ನೂ ಖಾಲಿ ಮಾಡಬೇಕು. ಇದರಲ್ಲೆಲ್ಲ ವಾಶ್ ಆಗಿರೋದೆ ಅಮ್ಮ ಮನೇಲೆಲ್ಲ. ಏನ್ ಮಾಡ್ತೀಯಾ? ಅಡ್ಗೆ ಮಾಡ್ತೀಯಾ? ಏನ್ ಅಡ್ಗೆ ಮಾಡ್ತೀಯಾ? ಅನ್ನ ಸಾರಾ? ಇವಾಗ ಚಪಾತಿ ತಿಂದ್ವಲ್ಲಮ್ಮ ನಾವು. ಚಪಾತಿ ತಿಂದಿಲ್ಲ. ಬಟ್ಟೆ ಒಣಗ ಹಾಕೋಣ. ಆಗಿದೆಯಲ್ಲ ನೋಡೋಣ. ಕರೆಂಟ್ ಇಲ್ಲ. ಆಗಿದ್ಯಾ? ಆಗಿದೆ. ಯಾರ್ದದು? ಎಂದ? ನಂಗೆ ಒಂದೊಂದೇ ಕೊಡ್ತೀಯಾ? ಕೊಡು. ಜಾರ್ ನಿಂತ್ಕೊ ಈ ಕಡೆ.
ಬಟ್ಟೆ ಎಲ್ಲ ಒಣಗಾಕಿದ್ದು ಆಯ್ತು. ಏನ ಹೆಲ್ಪ್ ಮಾಡಿದ್ಲು. ಏನಿಯ ಇದು? ಏನ್ ಹೇಳಿ? ಅದೇನಂತ ಹೇಳು ಕೊಡ್ತೀನಿ. ಮರ್ತೋಗ್ಬಿಟ್ಟ? ಹಾ, ಟ್ರೈಪಾಡ್. ಏನ್ ಹಾಕ್ತಾರೆ? ಮೊಬೈಲ್ ಹಾಕ್ತಾರೆ ಟ್ರೈಪಾಡ್ಗೆ. ಯಪ್ಪ. ಸೊ ಇಲ್ಲಿ ಬಟ್ಟೆ ಹಾಕಿದ್ದಲ್ಲ, ಅದು ಇನ್ನೊಂದು ಟ್ರಿಪ್. ಅದು ಮುಂಚೆ ಹಾಕಿದ್ದು, ಇವಾಗ ಇನ್ನೂ ಇದಿಷ್ಟಿದೆ. ಸೊ ಜಾಗ ಕೂಡ ಇಲ್ಲ. ಇದು ನಾಳೆನೇ ಹಾಕ್ಬೇಕಿನ್ನ ಒಣಗಾಕಕ್ಕೆ. ಅಂದರೆ ಟೆರೆಸ್ ಮೇಲೆಲ್ಲ ಹೋಗಿ ಹಾಕೋಷ್ಟು ಸೀನ್ ಇಲ್ಲ. ಸೊ ಇಷ್ಟಿದೆ, ಹಾಕ್ಕೊಡ್ತೀನಿ ರಾಮು. ಸೊ ಇಲ್ಲಿ ತರಕಾರಿ ಎಲ್ಲ ತರಿಸಿದ್ದೀನಿ. ಇವಾಗ ಏನೂ ಇರಲಿಲ್ಲ ಮನೆಯಲ್ಲಿ. ಒಂದು ಪಾಲಕ್ ಇದೆ ರಾಮು. ಈ ಪಾಲಕ್ ತರಿಸಿದೆ, ಹೂವು, ಕೊತ್ತಂಬರಿ ಮತ್ತು ಪಾಲಕ್, ರಸ್ಕ್, ಹೀರೆಕಾಯಿ ಪಲ್ಯ, ಕ್ಯಾರೆಟು, ಬ್ರೆಡ್ಡು, ಆನಿಯನ್ನು, ಮೊಸರು, ಪೊಟ್ಯಾಟೊ, ಕ್ಯಾಪ್ಸಿಕಮ್. ಇದು ಹೋಗ್ಬಿಟ್ಟಿದೆ, ಒದ್ದೆ ಆಗ್ಬಿಟ್ಟು. ಸೊ ಇಷ್ಟ ಇದ್ದಾವೆ ಒಳಗಡೆ. ಅವಲಕ್ಕಿ ಒಂದಿದೆ. ಇದೆಲ್ಲ ಇಟ್ಕೋಬೇಕು. ಅಯ್ಯ ತೊಗೊಂಬಂದು ಕೊಡ್ತೀಯ ಒಂದೊಂದೇ? ಹೆಲ್ಪ್ ಮಾಡಲ್ವಾ? ಸರ್ ನಾನೇ ಹೋಗ್ತೀನಿ ಬಿಡು. ಏನು ಬೇಡ? ಆಯ್ತು, ಎತ್ತಿಡ್ತೀನಮ್ಮ. ಕಾಲಲ್ಲಿದೆ ಜೇಜಿ ಎಲ್ಲ. ಮಮ್ಮಮ್ಮ ಹಿಂದೆ ಬಾ. ನೋಡಿ, ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇರಿ, ಇವಾಗ ನೋಡಿ ಎಷ್ಟು ನೀಟಾಯ್ತು. ಇವಾಗ ಕಿರಣ್ ನಿನ್ನೆ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ನೀಟಾಗಿದೆ. ಎಷ್ಟು ಮರಿ ನೋಡಮ್ಮ, ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಬಿಟ್ಟಾಗ ಎಷ್ಟು ಚಿಕ್ಕದಿತ್ತು. ಎಷ್ಟು ನೋಡಿ ಇಲ್ಲಿ ಎಷ್ಟು ಬೇಗ ಬೆಳೆದ್ಬಿಟ್ಟಿದಾವ. ಏನಮ್ಮ? ಗಲೀಜ್ ಆಗಿಲ್ಲ ಅದು. ಮಮ್ಮಮ್ಮ ಅದಕ್ಕೆ ಅದು ತಿನ್ನಕ್ಕೆ. ಸರಿ ಬಾ, ಎಲ್ಲ ಎತ್ತಿಡೋಣ. ಬಾ ತಗೊಂಬ. ಹಾ, ಫಸ್ಟ್ ತಿನ್ಬೇಕು. ಟಿವಿ ಎಲ್ಲ ತಿನ್ಬೇಕಾದ್ರೆ. ಇವಾಗ ಅವಳಿಗೆ ಮೊಸರು ಮತ್ತು ಬೆಲ್ಲ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ. ಅವಳು ಕೊಡಕ್ಕಂತಾನೆ ಫ್ರಿಜ್ಜಲ್ಲಿ ಇಟ್ಟಿರ್ಲಿಲ್ಲ. ಸೊ ತಣ್ಣಗಾಗ್ಬಿಡುತ್ತೆ ಅಂತ. ಚೆಲ್ಲಬಾರ್ದು. ಚೆಲ್ಲಿದ್ರೆ ಏನಾಗುತ್ತೆ? ಗಲೀಜಾಗುತ್ತೆ. ಓಕೆ, ನೀಟಾಗಿ ತಿನ್ನು. ಹೆಂಗೆ ತಿಂತೀಯ ತೋರಿಸು. ತೋರಿಸ್ತಾಳೆ ಇವಾಗ ಏನ ಹೆಂಗೆ ತಿಂತಾಳೆ ಅಂತ. ತಿಂತೀಯ ಇಲ್ಲ ಅಮ್ಮು? ಕ್ಲೀನಾಗಿ ತಿನ್ಬೇಕು. ಹಾ, ಇವಳಿಗೆ ತಿನ್ನಕ್ ಕೊಟ್ರೆ ಇದೇ ಪ್ರಾಬ್ಲಮ್. ಆಟ ಆಡ್ಕೊಂಡು ಕುತ್ಕೊಂತಾಳೆ. ಹೋಗಿ ನಿನ್ ಮಾತೇ ಕೇಳಲ್ಲ. ಕೇಳ್ತೀಯ ಅಂದ್ರೆ ಮತ್ತೆ ಯಾಕೆ ಇದು ಆಟ ಆಡಕ್ಕೆ ಕೊಟ್ಟಿರೋದು? ಟಾಯ್ಸ್ ಎಲ್ಲ ಆಟ ಆಡ್ಬೇಕು. ಮಮ್ಮಮ್ಮ ಜೊತೆ ಎಲ್ಲ ಆಟ ಆಡ್ಕೊಂಡು ಕುತ್ಕೋಬಾರ್ದು. ಇಲ್ಲಿ ಬಿಡು, ನಾನು ಸ್ವಲ್ಪ ತಿಂತೀನಿ ಕೊಡಮ್ಮ. ಇವಾಗ ತಾನೇ ಮಮ್ಮ ಮಾತು ಕೇಳ್ತೀನಿ ಅಂದೆ. ಇದು ತಿನ್ನಿಯ ಬೇಗ. ನಾ ತಿನ್ಸ್ಲಾ? ಸರಿ, ಅಲ್ಲಿ ಹೋಗ್ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ಅಷ್ಟೊತ್ತಿಗೆ ಎಲ್ಲ ಬಟ್ಲು ಖಾಲಿ ಆಗಿರ್ಬೇಕಾಯ್ತಾ? ಎದೊಳ್ಬೇಡ, ನೀನು ಮುಂದೆನೇ ಕುಂತ್ಬಿಡ್ತೀನಿ. ಹಂಗೆ ಎಲ್ಲ ಕೆಲಸ ಆಗ್ಬಿಡುತ್ತಾಯ್ತಾ? ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ, ನಿಮಗೆ ಸಿಟ್ಟೇ ಬರಲ್ವಾ, ಏನಾಗ ಹೊಡಿಯೋದೇ ಅಲ್ವಾ ಹಂಗೆ ಅಂತೆಲ್ಲ. ಸಿಟ್ಟು ಬರುತ್ತೆ, ಈಗಲೂ ಬಂದಿದೆ ಸಿಟ್ಟು. ಯಾಕಂದ್ರೆ ಕೊಟ್ಟರೆ ಆಟ ಆಡ್ಕೊಂಡು ಕುತ್ಕೊಂತಾಳೆ. ಎಷ್ಟೊತ್ತಾದ್ರೂ ಹಂಗೆ ಆಟ ಆಡ್ಕೊಂಡಿರ್ತಾಳೆ. ಎಷ್ಟು ಪೇಷನ್ಸ್ ಚೆಕ್ ಹೆಂಗಾಗುತ್ತಂದ್ರೆ ಅಪ್ಪ, ಪೇಷನ್ಸ್ ಲೆವೆಲ್ ಅಂತೂ ನಿಜ ಹೇಳ್ಬೇಕಂದ್ರೆ ಮಗು ಆದ್ಮೇಲೆ ನಂಗೆ ಇಷ್ಟು ಪೇಷನ್ಸ್ ಬಂದಿದೆ. ಒಂದೊಂದ್ಸರಿ ಸಿಟ್ಟು ಬರುತ್ತೆ, ಹೊಡ್ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ. ಅಷ್ಟು ಮಾಡ್ತಾರೆ ಮಕ್ಕಳು. ಬಟ್ ಆಮೇಲೆ ಒಂದೊಂದ್ಸರಿ ಅನ್ಸುತ್ತೆ, ಅಯ್ಯೋ ಮಕ್ಕಳೇ ಹಂಗೆ ಅಲ್ವಾ, ದೊಡ್ಡವರಾದ್ಮೇಲೆ ಹಂಗೆ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ಲ ಅಂತ. ಅದಕ್ಕೆ ಸ್ವಲ್ಪ ಪೇಷನ್ಸ್ ನನಗೆ ಕಾಮಾಗಿರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸರ್ ಅವ್ರು ಮಾಡೋದು ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ. ಆಮೇಲೆ ಇರಿಟೇಟ್ ಆಗುತ್ತೆ. ಆಮೇಲೆ ಅದು ನೋಡಿದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಸೊ ಇವಾಗ ನೋಡಿ ಅವಳು ಎಷ್ಟು ಇನ್ನೋಸೆನ್ಸ್ ಮಕ್ಕಳು ಅಂದರೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ಸಿಟ್ಟು ಬರುತ್ತೆ ನಿಜ. ಬಟ್ ಆದ್ರೂ
ಸೀರಿಯಸ್ ಆಗಿ ಅಷ್ಟು ಜೋರಾಗಿ ಹಂಗೆ ಕೋಪ ಮಾಡ್ಕೊಂಡಿಲ್ಲ, ಇದುವರೆಗೂ ನಾನು ಹೊಡೆದಿಲ್ಲ ಅವಳಿಗೆ. ಅಂದರೆ ಎದುರಿಸ್ತೀನಿ ಅಷ್ಟೇ, ಹಿಂಗೆ ಹಂಗೆ ಅಂತೆಲ್ಲ. ಹೊಡಿತೀನಿ ಅಂತ ಭಯ ಇದೆ, ಬಟ್ ಹೊಡಿಯೋದು ಹಂಗೆಲ್ಲ ಮನಸ್ಸೇ ಬರಲ್ಲ. ಹಂಗೆ ಮಾಡಕ್ಕೆ ಬೇಜಾರಾಗ್ಬಿಡುತ್ತೆ. ಹಂಗೆ ಕೇಸ್ ಮಾಡಿದ್ರು ನಿದ್ದೆ ಬರಲ್ಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ಬೈದ್ಬಿಟ್ರೇ ಬೇಜಾರಾಗ್ಬಿಟ್ಟಿರುತ್ತೆ ನೋಡಿ. ಮೈ ಎಲ್ಲ ಚಲ್ಕೊಂಡು ದೊಡ್ಡವರಾದ್ಮೇಲೆ ಹಂಗೆಲ್ಲ ನಾವು ಚಲ್ಕೊಂಡು ತಿಂದರೆ ಆ ಥರ ನಾವು ತಿನ್ನೋಕ್ಕಾಗುತ್ತೆ, ತಿಂದರೆ ಅಷ್ಟೇ. ಸೊ ಅದೊಂದು ಏಜ್ ಅಷ್ಟೇ, ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅವಳ ಜೊತೆ ಅಷ್ಟೇ. ಬೇಗ ತಿನ್ನಬೇಕು. ಹಾಂ, ನಾನು ಇನ್ನೊಂದು ಸ್ವಲ್ಪ ಬಿಟ್ಟು ನೋಡ್ತೀನಿ ಖಾಲಿ ಆಗಿರುತ್ತೋ ಇಲ್ಲ ಅಂತ. ನೀನು ಆಟ ಆಡ್ಕೊಂಡು ಕುತ್ಕೋಬಾರ್ದು. ಮಾಡು, ಏನಿದೆ ಬಾಯಲ್ಲಿ? ಖಾಲಿ ಆಯ್ತಾ? ಮತ್ತೆ ಇಟ್ಕೋ. ಮನೇಲಿ ಹಾಕೊಂಡು ತಿರುಗ್ತಿದ್ಯಲ್ಲಮ್ಮೋ. ಯಾರು ತಂದಿದ್ದು? ಪಪ್ಪ ತಂದ್ರ. ಎಲ್ಲಿದೆ ತಗೊಂಬಂದ್ರು? ಪುಣೆ. ಚೆನ್ನಾಗಿದ್ಯಾ? ತಗೋ. ಸೊ ಇವಾಗ ಜಸ್ಟ್ ಆನ್ ಮಾಡಿದ್ದೀನಿ, ಸ್ವಲ್ಪನೇ ಇದೆ, ಪಾತ್ರೆ ವಾಶ್ ಮಾಡ್ಕೊಬಿಡ್ತೀನಿ. ಮತ್ತೆ ಟೀಗೆ ಕೂಡ ಇಟ್ಟಿದ್ದೀನಿ. ಹಾಮು, ಪೆನ್ನ ತಗೋ. ಹೋಗಲ್ಲ, ಸೈಡಲ್ಲಿ ಕುತ್ಕೋ. ಕ್ಲೀನಮ್ಮ ಸೋಫಾ ಮೇಲೆ ಕುತ್ಕೋ. ನಾನು ಬರ್ತೀನಿ ನಡಿಯಮ್ಮ, ಬೇಗ. ಕ್ಲೀನಮ್ಮ ಬಂತು ನೋಡಿ, ನಾನು ಬರಲೇಬೇಕು ಅವಳಿಗೆ. ಸೊ ಎಲ್ಲ ಕಸ ಎಲ್ಲ ಗುಡಿಸಿ ಆಯಿತು. ಈಯನ ಜಸ್ಟ್ ಮಲ್ಕೊಂಡ್ಲು, ಫುಲ್ ಇದ್ದೇ ಬಂದ್ಬಿಟ್ಟಿತ್ತು. ಮಲಗಿಸ್ಬಿಟ್ಟೆ ಅದಕ್ಕೆ, ಇಲ್ಲಾಂದರೆ ಕೆಲಸನೂ ಆಗಂಗಿಲ್ಲ. ಅವಳು ಮಲಗಿದ್ದಾಳೆ. ಇವಾಗ ನೆಕ್ಸ್ಟ್ ಮಾಪಿಂಗ್ ಮಾಡಬೇಕು. ಎಷ್ಟು 5-6 ದಿನ ಆಯಿತು ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ನಾನೇ ಎಲ್ಲ ನೀಟಾಗಿ ನೆಲ ಒರೆಸ್ಬೇಕು. ಅದಕ್ಕೂ ಮುಂಚೆ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವರ್ಕ್ನ. 2 ಸರಿ ಆಯಿತು ಟೀಗಿಟ್ಟೆ, ಕ್ಲೀನ್ ಮಾಡ್ತಾಯಿದ್ದೆ. ಆಮೇಲೆ ಇವಳು ಆಟ ಸ್ಟಾರ್ಟ್ ಮಾಡಿದ್ಲ ಅಂತ ಆಫ್ ಮಾಡಿದೆ. ಬಂದು ಮಲಗಿಸ್ದೆ. ಹೋಗಿ ಟೀ ಕುಡಿಯೋಣ ಅಂತ ಹೋದೆ, ಎದ್ಲು. ಸರಿ ಮತ್ತೆ ಮಲಗಿಸೋಣ ಅಂತ ಬಂದೆ. ನಾನು ಎದ್ದೋಗೋಕ್ಕೆ ಬಿಡ್ತಾ ಇಲ್ಲ. ನಾನು ಇಲ್ಲೇ ಕುತ್ಕೋಬೇಕಂತ ಅವಳು ಹಿಂಗೆ ಎತ್ಕೊಂಡು. ಮಲ್ಕೊಂತನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹಿಂಗೆ ಡಲ್ಲಾಗಿದ್ದಾಳೆ. ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಹಿಂಗೆ ಆಗ್ಬಿಡುತ್ತಲ್ಲ. ಸೊ ಏನು ಕೆಲಸನೇ ಆಗ್ತಾಯಿಲ್ಲ ಇವತ್ತು. ನೆಲ ಒರೆಸೋಣ ಅಂದ್ಕೊಂಡೆ, ಪೂಜೆ ಬೇರೆ ಮಾಡೋಕ್ಕಿದೆ. ಗೊತ್ತಿಲ್ಲ, ಕಿರಣ್ಗೆ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಬರ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲಿ. ಅವ್ರು ಬಂದರೆ ಅವ್ರು ಅಟ್ಲೀಸ್ಟ್ ಅವ್ರ ಹತ್ರ ಹೋದರೆ ನಾನೆಲ್ಲ ಕೆಲಸ ಮುಗಿಸ್ಕೋಬೋದು. ಯಾ ಏನಾಯ್ತಮ್ಮ? ಇವಾಗ ಜಸ್ಟ್ ಕಿರಣ್ ಆಫೀಸಿಂದ ಬಂದರು. ಸೊ ಕಿರಣ್ ಆಫೀಸಿಂದ ಬಂದರು. ಅವ್ರು ಬಂದಿದ್ದ ತಕ್ಷಣ ಬೇಗ ಬೇಗ ಎಲ್ಲ ಮಾಪಿಂಗ್ ನೆಲ ಎಲ್ಲ ಒರೆಸ್ಕೊಂಬಿಟ್ಟೆ. ಅದಾದಮೇಲೆ ಪೂಜೆ ಕೂಡ ಮಾಡಿದೆ. ಎಲ್ಲ ನೀಟಾಗಿ ದೇವ್ರ ಮನೆ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಆಮೇಲೆ ಪೂಜೆ ಮಾಡಿದ್ದು. ಅದಾದಮೇಲೆ ಧೂಪ ದೇವ್ರ ಮನೆಯಲ್ಲೇ ಇಟ್ಬಿಟ್ರೆ ಫುಲ್ಲು ಕಲರ್ ಚೇಂಜ್ ಆದಂಗೆ ಆಗಿಬಿಡುತ್ತೆ, ಹೊಗೆ ಎಲ್ಲ ಇಟ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾಲಲ್ಲಿ ಇಟ್ಟಿದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೀನಿ. ಈ ಥರ ಒಂದು ತೊಗೊಂಬಂದ್ಬಿಡ್ತಾಳೆ, ಆಟ ಆಡೋಣ ಬನ್ನಿ ಮಮ್ಮಿ ಅಂತ. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ನೋಡಿ ತಿರ್ಗಾ ಈ ಥರ ಬರೆದ್ಬಿಟ್ಟು ಮಮ್ಮ ನೋಡಿ ಇಲ್ಲಿ ಫಿಶ್ ಅಂತಿದ್ದಾಳೆ. ಮತ್ತೆ ಬರೀ ಅಮ್ಮ ನೋಡ್ತೀನಿ, ಇನ್ನೊಂದು ಬೇರೆ ಫಿಶ್ ಬರೀ. ಕುತ್ಕೊಂಬರಿ ಹೆಂಗೆ ಬರ್ದೆ ನೋಡ್ಬೇಕು ನಾವು. ಹಂಗೆ ಇಟ್ಕೋ. ಫಿಶ್ ಬರಿ, ಇನ್ನೊಂದು ಫಿಶ್ ಬರಿ. ಇದು ಹೆಂಗ್ ಬರ್ದೆ ನೀನು? ಇನ್ನೊಂದ್ಸರಿ ಬರೀ ಫಿಶ್ ನೀಟಾಗಿ ಬರಿಬೇಕಿಯಾ? ಸುಮ್ಮನೆ ಈ ಬರಿ ಚಿಕ್ಕದು ಬರಿ. ಬರ್ಬಿಟ್ಟು ಫಿಶ್ ಅಂದು ಯಪ್ಪ ಏನ್ ಕಿರಣಗಳು. ಮಧ್ಯಾಹ್ನ ಹಂಗೆ ಮಾಡ್ದು, ಚಪಾತಿ ಮಾಡಿ. ಜಿರಾಫ್ ಬರಿಯಮ್ಮ. ಜಿರಾಫ್ ಅದು. ಇದು ಹೆಂಗ್ ಮಾಡ್ದೆ ಹೇಳಿ ನೀನು? ಮಾಡ್ಬಿಟ್ಟು ಫಿಶ್ ಅಂತಿದ್ಯಾ? ಕೇಳಿದ್ರೆ ಇವಾಗ ಮಾಡ್ತಾ ಇಲ್ಲ. ನೋಡ್ತಾ ಇದ್ದೇನೆ.
ಇಯಾನ ಹೆಂಗೋ ಫಿಶ್ ಮಾಡಿ ತೋರಿಸಿದ್ಲು, ಫುಲ್ ಖುಷಿ ಆಗ್ಬಿಡ್ತು. ಮತ್ತೆ ಹೆಂಗೋ ಮಾಡಿದ್ಲು ಅವಳು. ಹಾಗೆ ಕಿರಣ್ ಸ್ವಲ್ಪ ಪಿಸ್ತಾ ಎಲ್ಲ ತೊಗೊಂಬಂದಿದ್ದು ತಿನ್ಕೋತ ಹಾಗೆ ಆಟ ಆಡ್ಕೊಂಡು ಕುತ್ಕೊಂಡಿದ್ವಿ ಅಲ್ಲೇ. ಈ ಪಿಸ್ತಾ ಮಾತ್ರ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಪುಟಾಣಿ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.